ಇಷ್ಟೊಂದು ಸುಲಭವಾದ ಧ್ಯಾನ ಪ್ರಕ್ರಿಯೆಯನ್ನು ಎಲ್ಲಿಯಾದರೂ ನೀವು ಕೇಳಿದ್ದೀರಾ? ಇಷ್ಟು ಸುಲಭವಾದದ್ದು ಯಾರಾದರೂ ಮಾಡಬಹುದು. ಬೆಳಗಿನ ಸಮಯದಲ್ಲಿ ಮಾಡುವುದು ತುಂಬ ಈಸಿಯಾದದ್ದು, ಏಕೆಂದರೆ ಆ ಸಮಯದಲ್ಲಿ ಇಡಾಪಿಂಗಳ ನಾಡಿಗಳು ಸಮಸ್ಥಿತಿಯಲ್ಲಿರುತ್ತವೆ. ಇಡಾಪಿಂಗಳ ನಾಡಿಗಳು ಸಮಸ್ಥಿತಿಯಲ್ಲಿದ್ದಾಗ ಎಂದರೆ ಎರಡೂ ನಾಸ್ಟ್ರಲ್ಸಲ್ಲಿ ಶ್ವಾಸ ಸಮಾನವಾಗಿ ನಡೆಯುತ್ತದೆ ಬ್ರಹ್ಮಮುಹೂರ್ತ ಸಮಯದಲ್ಲಿ. ಆಗ ಧ್ಯಾನ ಮಾಡಲು ನಮ್ಮ ಶರೀರ ತುಂಬ ಅನುಕೂಲವಾಗಿ ಇರುತ್ತದೆ. ಸುಷುಮ್ನಾ ನಾಡಿ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತದೆ. ಆದ್ದರಿಂದ ಸ್ಟಾರ್ಟ್ ಯುವರ್ ಡೇ ವಿತ್ ಸುಷುಮ್ನಾ ಕ್ರಿಯಾಯೋಗ, ಎಂಡ್ ಯುವರ್ ಡೇ ವಿತ್ ಸೆಲ್ಫ್ ಇಂಟ್ರಾಸ್ಪೆಕ್ಷನ್.